ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮರ ಅಂತ್ಯಕ್ರಿಯೆ ಸೋಮವಾರ ಮಧ್ಯಾಹ್ನ ಹಾಸನದಲ್ಲಿ ನಡೆಯಲಿದೆ. ಹರದನಹಳ್ಳಿ ಬಳಿಯ ಮಾವಿನಕೆರೆ ಜಮೀನಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದ್ದು ಅಂತಿಮ ದರ್ಶನಕ್ಕೆ ಸಿದ್ಧತೆ ನಡೆದಿದೆ. ಬೆಳಗ್ಗೆ ಅನೇಕ ಗಣ್ಯರು, ರಾಜಕೀಯ ನಾಯಕರು ಚೆನ್ನಮ್ಮನವರ ಅಂತಿಮ ದರ್ಶನ ಪಡೆದರು. ಮಧ್ಯಾಹ್ನದ ಹೊತ್ತಿಗೆ ಬೆಂಗಳೂರಿನ ಪದ್ಮನಾಭನಗರ ನಿವಾಸದಿಂದ ಹೊರಟ ಚೆನ್ನಮ್ಮನವರ ಅಂತಿಮ ಯಾತ್ರೆ ಹೊಳೆನರಸೀಪುರದತ್ತ ಸಾಗಿದೆ. ಬೆಂಗಳೂರಿಂದ ಸಾಗಿದ ಅಂತಿಮ ಯಾತ್ರೆಯಲ್ಲಿ ದಾರಿಯುದ್ದಕ್ಕೂ ಸೇರಿದ್ದ ಜನ ಕೈಮುಗಿದ್ರು. ಚೆನ್ನಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ್ರು. ರಾತ್ರಿ ಹೊಳೆನರಸೀಪುರದಲ್ಲಿನ ರೇವಣ್ಣ ನಿವಾಸದಲ್ಲಿ ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸೋಮವಾರ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಇರತಕ್ಕಂಥ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯದ ತಪ್ಪಲಿನಲ್ಲಿ ಅವರ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ನಾವು ನೋಡ್ತಾ ಇದ್ದೀವಿ. ಬೆಟ್ಟದ ಮೇಲಿನಿಂದ ಒಂದು ಅಂತ್ಯಕ್ರಿಯೆ ನಡೀತಕ್ಕಂಥ ಸ್ಥಳವನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಸ್ಥಳದಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೀತಕ್ಕಂಥದ್ದು. ಏನು ರಂಗನಾಥ ಸ್ವಾಮಿ ಬೆಟ್ಟ ಇದೆ, ಅಲ್ಲಿಂದ ಒಂದು 2 ಕಿಲೋಮೀಟರ್ ತಳಭಾಗದಲ್ಲಿ ಈ ಒಂದು ಸ್ಥಳ ಇದೆ. ದೇವೇಗೌಡರ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಜಮೀನದು. ಅದೇ ಸ್ಥಳದಲ್ಲಿ ಈಗ ಎಲ್ಲ ಸಿದ್ಧತೆ ಕಾರ್ಯ ನಡೀತಾ ಇದೆ. ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ವಾಸ್ತು ಪ್ರಕಾರವೇ ಸ್ಥಳ ನಿಗದಿಯಾಗಿದೆ. ಬೆಂಗಳೂರಿನ ಖ್ಯಾತ ವಾಸ್ತು ತಜ್ಞ ಹರಿಪ್ರಸಾದ್ ಈ ಸ್ಥಳವನ್ನ ನಿಗದಿ ಮಾಡಿದ್ದಾರೆ. ಅಂತ್ಯಕ್ರಿಯೆಯಲ್ಲಿ ಗಣ್ಯಾತಿ ಗಣ್ಯರು ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ 5 ಹೆಲಿಪ್ಯಾಡ್ ನಿರ್ಮಿಸಲಾಗಿದೆ ಅಂತ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿದ್ದಾರೆ. ಒಂದು ಕಾರ್ಯ ಮಾಡಬೇಕು ಅಂತ ಸ್ಥಳ ನಿಗದಿ ಮಾಡ್ತೀವಿ. ಹೌದು ಸರ್ ಕರೆಕ್ಟ್. ಇಲ್ಲಿ ಮಾಡ್ರಿ ಅಂತ ಚೆನ್ನಾಗಿರುತ್ತೆ ಅಂತ ಫಸ್ಟೇ ಪ್ಲ್ಯಾನಲ್ಲಿ ಈ ಥರ ಮಾಡಬೇಕಂತ ಡಿಸೈಡ್ ಆಯಿತು. ಜಸ್ಟ್ ನೋಡ್ಕೊಂಡು ಹೋಗ್ಬೇಕಂತ ಬಂದೆ. ಈಗ ಆಲ್ರೆಡಿ ಎಲ್ಲ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೇವೆ. ಈಗ ನಾವು ಇವಾಗ ಇರೋದು ಹೆಲಿಪ್ಯಾಡ್, ಇದು ಹರದನಹಳ್ಳಿಯಲ್ಲಿ ಹೆಲಿಪ್ಯಾಡ್ ಈಗ ನಮ್ಮದು ತಯಾರಿ ಮಾಡಿದ್ದೇವೆ. ಈಗ ಹೊಳೆನರಸೀಪುರದಲ್ಲಿ 3 ಹೆಲಿಪ್ಯಾಡನ್ನು ಐಡೆಂಟಿಫೈ ಮಾಡಿದ್ದೇವೆ. ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಲ್ಲಿ ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ಕೊನೆ ಪೂಜೆ ಸಲ್ಲಿಸಿದ ಕ್ಷಣ ಸರ್ಕಾರಿ ಗೌರವದೊಂದಿಗೆ ರಾಷ್ಟ್ರಧ್ವಜ ಹೊದಿಸಲಾಗಿತ್ತು. ಬೆಳಗ್ಗೆ 11:30 ಬಳಿಕ ಹಾಸನದ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಯಿತು. ಮೊಮ್ಮಗ ನಿಖಿಲ್ ಸೇರಿದಂತೆ ಕುಟುಂಬದವರು ಹೆಗಲು ಕೊಟ್ಟರು. ರಾತ್ರಿ ಹೊಳೆನರಸೀಪುರದ ಚೆನ್ನಮ್ಮನವರ ಪುತ್ರ ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನು ಹಾಸನದಲ್ಲಿ 2 ದಿನ ಮದ್ಯದಂಗಡಿ ಬಂದ್ ಮಾಡಿ ಹಾಸನ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಜೊತೆಗೆ ಹೊಳೆನರಸೀಪುರ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಿಗೆ, ಅಂಗನವಾಡಿಗಳಿಗೆ ಜಿಲ್ಲಾಧಿಕಾರಿಗಳು ರಜೆ ಘೋಷಿಸಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಕೂಡ ಬೆಳಗ್ಗೆ 7:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಬಂದ್ ಆಗಿರಲಿವೆ. ಮಾಜಿ ಪ್ರಧಾನಿ ದೇವೇಗೌಡರ ಪಾಲಿಗೆ ಚೆನ್ನಮ್ಮನವರು ಭಾಗ್ಯ ದೇವತೆ. ಅರ್ಧಾಂಗಿಯ ಅಗಲಿಕೆಯ ದೇವೇಗೌಡರನ್ನ ಕ್ಷಣ ಕ್ಷಣಕ್ಕೂ ಕುಗ್ಗಿಸ್ತಾ ಇದೆ. ಅದೃಷ್ಟ ದೇವತೆಗೆ ಹೂ ಮುಡಿಸಿ ಹಣೆಗೆ ಕುಂಕುಮ ಇಟ್ಟು ಪೂಜೆ ಮಾಡುವಾಗ ದೇವೇಗೌಡರು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ರು. ತಾಯಿ ಚೆನ್ನಮ್ಮ ನನಗೆ ದೇವತೆ ಸಮಾನ, ನನ್ನ ದೇವರನ್ನೇ ಕಳೆದುಕೊಂಡೆ ಅಂತ ಪುತ್ರ ರೇವಣ್ಣ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಆ ಟೈಮಲ್ಲಿ ಅವರು ಕೆಲವು ಓದೋ ಮಕ್ಕಳಿಗೆಲ್ಲ ಅನ್ನ ಹಾಕಿದ್ರು. ದೇವತೆ ಕಳ್ಕೊಂಬಿಟ್ಟೆ ಸರ್. ನಮ್ಮ ತಾಯಿ ದೇವತೆ ಇದ್ದಂಗೆ ನಮಗೆಲ್ಲ ಈ ಮಟ್ಟಿಗೆ ಬರ್ಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ. ಇವತ್ತು ದೇವತೆ ಇಲ್ದಲೇ ನಾವು ತಪ್ಪಲಿ ಆಗಿದ್ದೀನಿ ಸರ್. ದೇವರೇ ಕಾಪಾಡಬೇಕು. ನಮ್ಮ ತಾಯಿನ ಶಿಂಗೇರಿ ದೊಡ್ಡ ಗುರುಗಳು ಚೆನ್ನಮ್ಮನರೇ ಬನ್ನಿ ಅಂತನರು. ಈಗ ಎಲ್ಲಿ ಅಜ್ಜಿ ಚೆನ್ನಮ್ಮ ಇಲ್ಲ ಎನ್ನೋ ವಿಚಾರ ತಿಳಿದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ. ಅಜ್ಜಿ ಚೆನ್ನಮ್ಮ ಅವರ ಪ್ರೀತಿಯ ಮೊಮ್ಮಗನಾಗಿದ್ದ ಪ್ರಜ್ವಲ್ ಚೆನ್ನಮ್ಮನವರ ಅಂತ್ಯಕಾಲದಲ್ಲಿ ಜೊತೆಗಿರುವ ಋಣ ಇಲ್ಲ ಅಂತ ಬಿಕ್ಕಳಿಸಿದ್ದಾರೆ. ರಾತ್ರಿ ಇಡೀ ನಿದ್ದೆ ಮಾಡದ ಪ್ರಜ್ವಲ್ ಜೈಲಿನಲ್ಲಿ ಮೌನಕ್ಕೆ ಜಾರಿದ್ದಾರೆ. ಚೆನ್ನಮ್ಮನವರು ಪರಮಶಿವನ ಪರಮ ಭಕ್ತೆ. ಮನೆಯಲ್ಲಿ ಪೂಜೆ, ಪುನಸ್ಕಾರ, ಧ್ಯಾನ, ಉಪವಾಸ. ಒಮ್ಮೆ ಕಣ್ಮುಚ್ಚಿ ಕೂತ್ರೆ ಲೆಕ್ಕವಿಲ್ಲದಷ್ಟು ಗಂಟೆಗಳ ಕಾಲ ಶಿವನಾಮ ಸ್ಮರಣೆಯಲ್ಲಿ ನಿರತರಾಗ್ತಿದ್ರು. ಚೆನ್ನಮ್ಮನವರು ನಮ್ಗೆ ಅತ್ತೆ ಆಗಿರ್ಲಿಲ್ಲ, ತಾಯಿಯಂತೆ ಪ್ರೀತಿ ತೋರಿಸ್ತಾ ಇದ್ರು ಅಂತ ಭವಾನಿ ರೇವಣ್ಣ ಕಣ್ಣೀರಿಟ್ರು. ಈ ಕುಟುಂಬದಲ್ಲಿ ಅವರೇ ಆಧಾರ ಸ್ತಂಭ. ಮನೆಯಲ್ಲಿ ಆಗು ಹೋಗುಗಳು ಎಲ್ಲ ನೋಡ್ತಿದ್ದಾರೆ ಅವರು. ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ಭಾಳ ದುಃಖ ತರಿಸುವಂಥ ವಿಷಯ. ನಮ್ಮದು ಮದುವೆ ಆಗಿ 41 ವರ್ಷ ಕಂಪ್ಲೀಟ್ ಆಯಿತು. ಆಗ್ಲಿಂದನೂ ನೋಡಿರೋ ಅಂಥವ್ರು ಇವತ್ತು ಅವರು ಯಾರಿಗೂ ಅತ್ತೆ ಅನ್ನೋ ರೀತಿಯಲ್ಲಿ ಇರ್ತಿರ್ಲಿಲ್ಲ. ಮಾತೃ ರೂಪದಲ್ಲೇ ಇರ್ತಾಯಿದ್ರು.
ಮನೆಯಲ್ಲಿ ಅವ್ರಿಗೆ 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು, 2 ಅಳಿಯಂದಿರು, 4 ಜನ ಸೊಸೆಯರು, ಎಲ್ಲರನ್ನೂ ಸಮತೋಲನದಲ್ಲಿ ತೂಗಿಸ್ಕೊಂಡು ಮೊಮ್ಮಕ್ಕಳುಗಳನ್ನ. ಭವ್ಯ ಬದುಕನ್ನ ಸಾರ್ಥಕವಾಗಿ ಮುನ್ನಡೆಸಿದ ಚೆನ್ನಮ್ಮನವರು ಲಕ್ಷಾಂತರ ಜನರಿಗೆ ಕೈತುತ್ತು ನೀಡಿದ್ದ ಅನ್ನದಾತೆ. ಇಂತಹ ಅನ್ನಪೂರ್ಣೇಶ್ವರಿ ಶ್ರೀಮತಿ ಚೆನ್ನಮ್ಮ ಸಾವಿನಲ್ಲೂ ಸೌಭಾಗ್ಯವತಿಯಾಗಿ ಮುತ್ತೈದೆಯಾಗಿಯೇ ಇಹಲೋಕ ತ್ಯಜಿಸಿದ್ದಾರೆ. ಮುತ್ತೈದೆಯಾಗಿ ಸಾಯ್ಬೇಕು ಅಂತ ತಾಯಿ ಬಯಸಿದ್ರು. ಆಸ್ಪತ್ರೆಯಲ್ಲಿ ತಂದೆಯವರು ತಾಯಿಯ ಮುಡಿಗೆ ಮಲ್ಲಿಗೆ ಹೂ ಇಡ್ತಾ ಇದ್ದಂತೆ ಅವರ ಉಸಿರು ಹೋಯ್ತು ಅಂತ ಪುತ್ರಿ ಅನಸೂಯ ಕಣ್ಣೀರಾಗಿದ್ದಾರೆ. ಯಾವುದೇ ಹೆಣ್ಮಗಳಾದ್ರೂ ಒಂದು ಮುತ್ತೈದೆಯಾಗಿ ಹೋಗಬೇಕು ಅನ್ನೋದು ಇಷ್ಟಪಡ್ತಾರೆ. ಅದು ನನ್ನ ತಾಯಿಗೆ ಸಿಕ್ಕಿದೆ. ಅವ್ರು ICUನಲ್ಲಿದ್ದರೂ ಸಹ ನಮ್ಮ ತಂದೆಯವರು ಬೆಳಗ್ಗೆ ಶಿವನಿಗೆ ಒಂದು ರುದ್ರಾಭಿಷೇಕ ಮಾಡಿ ಆ ದೇವ್ರದ್ದು ಮಲ್ಲಿಗೆ ಹೂವು, ಆಮೇಲೆ ರುದ್ರಾಭಿಷೇಕದ ತೀರ್ಥ ಮತ್ತು ಗಂಧ 3 ತಮ್ಮ ಕೈಯಾರ ತಾಯಿಗೆ ಇಟ್ಬಿಟ್ಟು ಕ್ಷಣದಲ್ಲಿ ಎಲ್ಲ ಪ್ಯಾರಾಮೀಟರ್ಸೂ ಸರಿಯಾದ ರೀತಿಲಿರುವಾಗ, ಅದರಲ್ಲಿ ಏರುಪೇರೇ ಇಲ್ಲ, ಒಬ್ಬ ನಾರ್ಮಲ್ ಮನುಷ್ಯನಿಗೆ ಏನು ಇರಬೇಕಿತ್ತು ಆ ರೀತಿ ಪ್ಯಾರಾಮೀಟರ್ ಇರೋಂಥ ಸಮಯದಲ್ಲಿ ಆ ತಾಯಿ ಜೀವ 2 ಕ್ಷಣ ಅವರು ಇಟ್ಟ ಗಳಿಗೆಯಲ್ಲಿ ಹೋಗುತ್ತೆ ಅಂದರೆ ಅಂಥ ಸಾವು ಯಾರಿಗೂ ಸಿಗಲ್ಲ. ಅಂಥದ್ದನ್ನು ಭಗವಂತ ನನ್ನ ತಾಯಿ ಕೊಟ್ಟಿದ್ದಾನೆ. ರಾಜಕೀಯ ಗಣ್ಯರು, ಸಿನಿಮಾ ನಟ ನಟಿಯರು ಚೆನ್ನಮ್ಮನವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸಚಿವರಾದ MB ಪಾಟೀಲ್, KH ಮುನಿಯಪ್ಪ, ನಟ ಡಾಲಿ ಧನಂಜಯ್, ಹಿರಿಯ ನಟ ದೊಡ್ಡಣ್ಣ, ನಟಿ ಪೂಜಾ ಗಾಂಧಿ ಸೇರಿದಂತೆ ಅನೇಕರು ಚೆನ್ನಮ್ಮನವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಅವರು ಒಂದು ದೊಡ್ಡ ದೇವೇಗೌಡರಿಗೆ ಒಂದು ದೊಡ್ಡ ಶಕ್ತಿಯಾಗಿ ಅವ್ರಿಗೆ ಬೆನ್ನಿಗೆ ನಿಂತಂಥವರು. ಪರಸ್ಪರ ಭಾಳಷ್ಟು ಒಂದು ಅವಲಂಬನೆಯನ್ನು ಇವತ್ತು ಸಹ ದೇವೇಗೌಡರು ಹೊಂದಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ R ಅಶೋಕ್ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಚೆನ್ನಮ್ಮನವರ ಅಂತಿಮ ದರ್ಶನವನ್ನ ಪಡೆದರು. ಪುತ್ರ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಚೆನ್ನಮ್ಮನವರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ದೇವಿ ಮುಂದೆ ಕೂತು ಪ್ರಾರ್ಥಿಸ್ತಾ ಇದ್ರು ಅಂತ ವಿಪಕ್ಷ ನಾಯಕ R ಅಶೋಕ್ ಹೇಳಿದರು. ದೇವೇಗೌಡರ ಹಿಂದಿನ ಅತ್ಯಂತ ಶಕ್ತಿಯಾಗಿ ಅವರಿಷ್ಟೆಲ್ಲವೂ ಜೀವನದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಕುಟುಂಬವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಸಂಸ್ಕಾರಯುತವಾಗಿ ಬೆಳೆಸಲಿಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಪದವಿ ಸ್ವೀಕಾರ ಮಾಡುವಾಗ ವಿಧಾನಸೌಧದ ಹತ್ರ ಇವರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ದೇವಿ ಮುಂದೆ ಕೂತಿದ್ರು. ಅದು ಕೂಡ ನಾನು ನೋಡಿದ್ದೀನಿ. ಅದರಿಂದ ಒಂದು ದೈವಭಕ್ತ ತಾಯಿಯಾಗಿ ಇಡೀ ನಾಡಿನ ಯಾರೇ ಹೋದರೂ ಕೂಡ ಅನ್ನದಾತೆಯಾಗಿ ಕೆಲಸ ಮಾಡಿದ್ದಾರೆ. ದೇವೇಗೌಡರ ಬದುಕಿನುದ್ದಕ್ಕೂ ಜೊತೆಯಾಗಿದ್ದ ಪತ್ನಿ ಚೆನ್ನಮ್ಮ ನಿಧನಕ್ಕೆ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಂತಾಪ ಸೂಚಿಸಿದ್ದಾರೆ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಚೆನ್ನಮ್ಮನವರ ಅಂತಿಮ ದರ್ಶನ ಪಡೆದರು. ಬಳಿಕ ಮಾತನಾಡಿ, ಚುನಾವಣೆ ವೇಳೆ ಮನೆಗೆ ಹೋಗಿದ್ದಾಗ ಪ್ರಸಾದ ಕೊಟ್ಟಿದ್ದ ಚೆನ್ನಮ್ಮ ಗೆಲ್ಲುವಂತೆ ಆಶೀರ್ವಾದ ಮಾಡಿದ್ರು ಅಂತ ನೆನಪನ್ನ ಹಂಚಿಕೊಂಡ್ರು. ಇವತ್ತು ಅವರನ್ನು ಕಳ್ಕೊಂಡು ಅವರ ಕುಟುಂಬ ಮಾತ್ರ ಅಲ್ಲ, ಎಲ್ಲ ಬಂಧುಗಳಿಗೆ ಯಾರ್ಯಾರು ಅವರನ್ನು ಭೇಟಿ ಮಾಡಿದ್ರು ಅವರೆಲ್ಲರಿಗೂ, ಅವರಿಂದ ಯಾರು ಉಣಿಸ್ಕೊಂಡಿದ್ರು ಅವರಿಗೆಲ್ಲರಿಗೂ ನೋವಾಗಿದೆ. ಹಲವಾರು ಬಾರಿ ನಾನು ಕೂಡ ಬಂದಿದ್ದೆ. ಕಳೆದ ಚುನಾವಣೆಯಲ್ಲಿ ಕೂಡ ದೇವರ ಮನೆಯಿಂದ ಪೂಜೆ ಮಾಡಿ ಸ್ತೋತ್ರ ಹೇಳಿ ಪ್ರಸಾದ ತಂದುಕೊಟ್ಟು ಗೆಲ್ತಿಯ ಹೋಗು ಅಂತ ಹೇಳಿ ಕಳಿಸಿದ್ರು. ಅಂಥ ಅಮ್ಮನನ್ನು ನಾವು ಕಳ್ಕೊಂಡಿದ್ದೀವಿ. ಅವರಿಗೆ ದೇವರು ಚಿರಶಾಂತಿಯನ್ನು ಕೊಡಲಿ, ಸದ್ಗತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ದೇವೇಗೌಡರ ಕುಟುಂಬದ ಆಧಾರ ಸ್ತಂಭವಾಗಿದ್ದ ಚೆನ್ನಮ್ಮ ಅಗಲಿಕೆಗೆ ಸಂಸದ ತೇಜಸ್ವಿ ಸೂರ್ಯ ಸಂತಾಪ ಸೂಚಿಸಿದ್ದಾರೆ. ದೇವೇಗೌಡರ ಕುಟುಂಬ ಬೆಳೆಯಲು ಚೆನ್ನಮ್ಮನ ಆಧ್ಯಾತ್ಮ ಶಕ್ತಿಯ ಕಾರಣ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಇನ್ನು ಪದ್ಮನಾಭನಗರದ ನಿವಾಸದಲ್ಲಿದ್ದ ಚೆನ್ನಮ್ಮನ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮಾಜಿ ಮುಖ್ಯಮಂತ್ರಿ DV ಸದಾನಂದಗೌಡ, ತಾಯಿ ಹೇಗಿರಬೇಕು ಎಂಬುದಕ್ಕೆ ಚೆನ್ನಮ್ಮ ಉದಾಹರಣೆ ಎಂದಿದ್ದಾರೆ. ಒಬ್ಬಳು ತಾಯಿ ಹೇಗಿರಬಹುದು ಅಂತ ಹೇಳೋದಕ್ಕೆ ಮಾತೆ ಚೆನ್ನಮ್ಮ ಅಂತ ಬೇರೆ ಉದಾಹರಣೆ ನಮಗೆ ಯಾರಿಗೂ ಸಿಕ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನಕ್ಕೆ ನಟ ಧನಂಜಯ್ ದುಃಖ ವ್ಯಕ್ತಪಡಿಸಿದ್ರು. ಚೆನ್ನಮ್ಮ ಬಹಳ ದೊಡ್ಡ ಬೇರು, ಅಂತಹ ಬೇರು ಹೋದಾಗ ತಡೆದುಕೊಳ್ಳೋದು ತುಂಬಾ ಕಷ್ಟ ಅಂತ ಧನಂಜಯ್ ಹೇಳಿದ್ರು. ಒಂದು ಬಹಳ ದೊಡ್ಡ ಬೇರು
ಇತ್ತೀಚೆಗೆ ಅಮ್ಮಾಜಿ ಕೂಡ ಒಂದು 90 ವರ್ಷ ಸಾಗಿದ್ದವರು. ಆ ಥರದ್ದು ಬೇರುಗಳು ಉರುಳಿದಾಗ ಅದು ಎಷ್ಟು ಕಷ್ಟ ಅದನ್ನು ತಗೊಳ್ಳೋದು ಅಂತ ನಮಗೆ ಗೊತ್ತು. ನನಗೆ 100 ಮಕ್ಕಳನ್ನು ಏನೋ ಚೆನ್ನಾಗಿ ಬೆಳೆಸಿದಂಥ ತಾಯಿ ಆತ್ಮ ಶಾಂತಿ ಸಿಗಲಿ, ಈ ಕುಟುಂಬಕ್ಕೆ 100 ವರ್ಷ ಶಕ್ತಿ ದೇವ್ರು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಇನ್ನು ಚೆನ್ನಮ್ಮ ಅಂತಿಮ ದರ್ಶನ ಪಡೆದ ನಟಿ ಪೂಜಾ ಗಾಂಧಿ ದೇವೇಗೌಡರ ಮನೆಗೆ ಹೋದಾಗ ಚೆನ್ನಮ್ಮ ತಾಯಿಯಂತೆ ನೋಡಿಕೊಳ್ತಿದ್ದ ದಿನಗಳನ್ನ ನೆನಪಿಸಿಕೊಂಡಿದ್ದಾರೆ. ಚೆನ್ನಮ್ಮ ಅಗಲಿಕೆ ತಮಗೆ ತುಂಬಾ ಬೇಸರ ತಂದಿದೆ ಎಂದಿದ್ದಾರೆ. ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಇದೆ ಇವತ್ತು. ಯಾಕೆಂದ್ರೆ ಚೆನ್ನಮ್ಮ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ನನಗೆ ಜ್ಞಾಪಕ ಇರೋ ಹಾಗೆ ನಾನು ಯಾವಾಗಲೂ ದೇವೇಗೌಡಜಿ ಮನೆಗೆ ಬರ್ತಾ ಇದ್ದೆ. ಆವಾಗ ಅವರು ನಮಗೆ ತುಂಬ ಪ್ರೀತಿಯಿಂದ ಮಾತಾಡಿಸೋದು, ತುಂಬ ಪ್ರೀತಿಯಿಂದ ಊಟ ಮಾಡಿಸೋದು. ಸೊ ಅವರಲ್ಲಿರೋ ಒಂದು ಮಾತೃಭಾವ ಏನಿದೆ, ತಾಯಿ ಭಾವ ಏನಿದೆ ಅಂತ ನಿಜವಾಗ್ಲೂ ನಾವು ಒಂದು ಒಳ್ಳೆ ವ್ಯಕ್ತಿನ, ಒಳ್ಳೆ ಮಹಿಳೆನ ನಾವು ಮಿಸ್ ಮಾಡ್ಕೊಳ್ತೀವಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಮತ್ತೊಂದೆಡೆ ಚೆನ್ನಮ್ಮ ಅವರ ನಿಧನಕ್ಕೆ ಸ್ಯಾಂಡಲ್ವುಡ್ ಹಿರಿಯ ನಟ ದೊಡ್ಡಣ್ಣ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಚೆನ್ನಮ್ಮ ಅವರದ್ದು ಮುತ್ತೈದೆ ಸಾವಾಗಿದ್ದು ಇಂತಹ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ ಎಂದು ಹೇಳಿದ್ದಾರೆ. ಚೆನ್ನಮ್ಮ ಅಂತಿಮ ದರ್ಶನ ಪಡೆದ ಕರಾವೆ ನಾರಾಯಣಗೌಡ ಕರ್ನಾಟಕದ ಬಹುದೊಡ್ಡ ರಾಜಕಾರಣಿ ಕುಟುಂಬದ ಹಿಂದಿನ ಶಕ್ತಿ ಚೆನ್ನಮ್ಮ ಅಂತ ಸ್ಮರಿಸಿದ್ರು. ಕರ್ನಾಟಕದ ಬಹುದೊಡ್ಡ ರಾಜಕಾರಣದ ಕುಟುಂಬ, ಸಣ್ಣ ಹಳ್ಳಿಯಿಂದ ಬಂದಂಥ ದೇವೇಗೌಡರು ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಇಡೀ ಕುಟುಂಬ ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣದ ದೊಡ್ಡ ಕುಟುಂಬ ಆದರೂ ಸಹ ಅದರ ಹಿಂದಿನ ಶಕ್ತಿ ದೇವೇಗೌಡರ ಶ್ರೀಮತಿ ಅವರ ಶಕ್ತಿಯೇ ಹೊರತು ಮತ್ತೇನಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಚೆನ್ನಮ್ಮ ಮೂಲತಃ ಹಾಸನ ತಾಲೂಕಿನ ಮುತ್ತಿಗೆ ಹಿರಿಯಹಳ್ಳಿ ಗ್ರಾಮದವರು. ಇದೀಗ ದೊಡ್ಡಗೌಡರ ಪತ್ನಿ ನಿಧನದಿಂದ ಈ ಊರಿನ ಜನ ಭಾವುಕರಾಗಿದ್ದಾರೆ. ಚೆನ್ನಮ್ಮ ಅವರೊಂದಿಗಿನ ಒಡನಾಟವನ್ನ ನೆನೆದ ಗ್ರಾಮಸ್ಥರು ತಾವೆಲ್ಲರೂ ಇಂದು ಅನಾಥರಾಗಿದ್ದೇವೆ ಎಂದು ಕಂಬನಿ ಮಿಡಿದಿದ್ದಾರೆ. ಇಲ್ಲಿ ಯಾರೇ ಬರಲಿ ಒಂದು ಬಡವರು ಅಂತ ಯಾರು ಅಲ್ಲಿ ಯಾರು ಹೋಗಿ ನಮಗೆ ಹಿಂಗೆ ಅಂತ ಹೇಳಿದ್ರೆ ಅವ್ರನ್ನ ಹಂಗೆ ಕಳಿಸಿದ್ದೇ ಇಲ್ಲ. ಅವರು ಎಲ್ಲನೂ ಚೆನ್ನಾಗಿ ನೋಡ್ಕೊಂಡು ನಮ್ಮ ಊರವ್ರು ಬಂದರು ಅಂತ ಅಷ್ಟು ಇಷ್ಟಪಟ್ಟು ಮಾತಾಡಿಸಿ ಎಲ್ಲರನ್ನೂ ಇದು ಮಾಡಿ ಕಳಿಸ್ತಿದ್ರು. ಮತ್ತು ಇಲ್ಲೂ ಹಂಗೆ ಯಾರೇ ಬಂದರೂ ಇಲ್ಲಿ ಬಂದರೆ ಬರ್ದೇ ಹೋಯ್ತಿರಲಿಲ್ಲ. ಅವ್ರನ್ನ ನೋಡಿ ಮಾತಾಡಿಸಿ ಆಮೇಲೆ ಹೋಗೋರು. ಇಲ್ಲಿ ಬಂದವ್ರನ್ನೆಲ್ಲರನ್ನೂ ಊಟ ಮಾಡಿಸಿ ಕಳ್ಸೋರು ಇಲ್ಲೂ. ಇನ್ನು ಚೆನ್ನಮ್ಮ ಪಾರ್ಥಿವ ಶರೀರವನ್ನ ತವರು ಮನೆಗೆ ತರಬೇಕೆಂದು ಗ್ರಾಮಸ್ಥರು ಮತ್ತು ಸಂಬಂಧಿಕರು ಮನವಿ ಮಾಡಿದ್ದಾರೆ. ನಾವು ಎಲ್ಲರೂ ನೋಡಬೇಕು, ಇಲ್ಲಿ ತರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ತಂದೆ ಮನೆ ಆಸೆ ಅಲ್ವಾ, ಇನ್ನು ಹೋದ್ರಲ್ಲಿ ನೋಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಬಂದರೆ ಎಲ್ಲರೂ ನೋಡ್ಕೋತಾರೆ. ಮತ್ತು ಅದಕ್ಕೆ ಕೊನೆ ಆಸೆ ಅದಕ್ಕೊಂದು ಮಡ್ಲಕ್ಕಿ ಎಲ್ಲ ಮಾಡ್ಬೋದು. ಇನ್ನು ಜೆಡಿಎಸ್ ಕಚೇರಿ ಸಿಬ್ಬಂದಿ ಶ್ರೀನಿವಾಸ್ ಚೆನ್ನಮ್ಮ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಚೆನ್ನಮ್ಮವರು ಕರೆದು ಊಟ ಇಕ್ಕೋರು, ಊಟ ಇಕ್ಕೋರು, ಎಲ್ಲ ನೋಡ್ಕೊಳ್ಳೋರು, ಚೆನ್ನಾಗಿ ಕಾಪಿ ಟೀ ಕೊಡೋರು, ದೇವ್ರ ಪ್ರಸಾದ ಕೊಡೋರು. ಬಂದಾಗ ಸಿಬ್ಬಂದಿ ಅಂತ ನೋಡ್ತಿರಲಿಲ್ಲ, ಮನೆ ಮಕ್ಕಳ ಥರ ನೋಡ್ತೀರ ಅವ್ರು ನಮ್ಮನ್ನೆಲ್ಲರೂ. ಇವತ್ತು ಅವ್ರನ್ನ ಕಳ್ಕೊಂಡು ದೇವ್ರು ಅವ್ರಿಗೆ ಶಾಂತಿ ಕೊಡಲಿ ಅಂತ ನಾವು ಬೇಡ್ಕೊತೀವಿ. ಬ್ರಹ್ಮಾಂಡ ಗುರೂಜಿ ಕೂಡ ಚೆನ್ನಮ್ಮನವರ ಅಂತಿಮ ದರ್ಶನವನ್ನ ಪಡೆದ್ರು. ಬಳಿಕ ಪ್ರತಿಕ್ರಿಯಿಸಿದ ಗುರೂಜಿ ಚೆನ್ನಮ್ಮನವರಿಗೆ 89. ಈ 9ರ ಗಂಡಾಂತರ ಯಾವಾಗ್ಲೂ ಇರುತ್ತೆ ಅಂದ್ರು. ಗೌಡರ ಮನೆಯಲ್ಲಿ ಎಲ್ಲರ ಜೀವ ಉಳಿಸಿದ ಶಕ್ತಿ ಇದೇ ಚೆನ್ನಮ್ಮ ಅಂದ್ರು. ಚೆನ್ನಮ್ಮ ಅವರು 89. ನಾನು ಸಾಧಾರಣವಾಗಿ ಎಲ್ರಿಗೂ ಹೇಳ್ತೀನಿ, 9 ಅನ್ನೋದು ಗಂಡಾಂತರ ಅಂತ. ಸಾಧಾರಣವಾಗಿ ಗಂಡಾಂತರ ಅನ್ನೋದು 9. ಇವತ್ತು ಚೆನ್ನಮ್ಮನವರು ಅವ್ರ ಮನೆ ಮಹಾಲಕ್ಷ್ಮಿ. ಇವತ್ತು ಕುಮಾರಸ್ವಾಮಿ ಆಗಲಿ, ರೇವಣ್ಣ ಆಗಲಿ, ಅವ್ರ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ ಯಾರೇ ಇವತ್ತು ಜೀವಂತವಾಗಿ ಒಳ್ಳೆ ಯಶೋಕೀರ್ತಿ ಪದವಿಯಿಂದ ದೇವೇಗೌಡರನ್ನ 3 ಸಲ ಬದುಕಿಸಿರ್ತಕ್ಕಂಥವ್ರು ಯಾರಾದರೂ ಅಂದರೆ ಆ ಪೂಜೆ ಪುನಸ್ಕಾರ ಮಾಡಿ ಅತೀ ದೈವ ಭಕ್ತಿ ಇರತಕ್ಕಂಥವ್ರು ಚೆನ್ನಮ್ಮವರು. ಚೆನ್ನಮ್ಮನವರ ದೈವ ಭಕ್ತಿಗೆ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿಯೇ ಸಾಕ್ಷಿಯಾಗಿದೆ.
ಜನಿಸಿದ ಗ್ರಾಮದಲ್ಲಿ ಚೆನ್ನಮ್ಮನವರು 3 ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ. ಚೆನ್ನಮ್ಮ ತವರು ಮನೆಯ ದೇವರಾಗಿರುವ ಚೆನ್ನಂಬಿಕಾ ದೇವಿಗೆ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಾಲಯ ನಿರ್ಮಿಸಲಾಗಿದೆ. ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ವೇಳೆ ಚೆನ್ನಂಬಿಕಾ ದೇವಾಲಯದಲ್ಲಿ ಚೆನ್ನಮ್ಮನವರಿಗೆ ಮೊದಲ ಪೂಜೆ ಮಾಡುವ ಅವಕಾಶವನ್ನ ನೀಡಲಾಗುತ್ತೆ. 5 ಗ್ರಾಮಸ್ಥರು ಸೇರಿ ಆಚರಿಸುವ ಈ ಚೆನ್ನಂಬಿಕಾ ಜಾತ್ರೆ ವೇಳೆ ಚೆನ್ನಮ್ಮ ಪೂಜೆ ಮುಗಿಸಿ ಹೊರಬಂದ ಬಳಿಕವೇ ಗ್ರಾಮಸ್ಥರಿಂದ ಪೂಜೆ ನಡೀತಾ ಇತ್ತು. ಚೆನ್ನಮ್ಮ ನಿಧನದಿಂದ ತೀವ್ರ ಆಘಾತಕ್ಕೊಳಗಾಗಿರುವ ದೇವೇಗೌಡರಿಗೆ ರಾಷ್ಟ್ರೀಯ ನಾಯಕರು ಫೋನ್ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಸೇರಿದಂತೆ ಅನೇಕ ರಾಷ್ಟ್ರೀಯ ನಾಯಕರು ದೊಡ್ಡಗೌಡರಿಗೆ ಸಾಂತ್ವನ ಹೇಳಿದ್ದಾರೆ. ಬರ ಪರಿಶೀಲನೆ ಕುರಿತು ಅಧಿಕಾರಿಗಳ ಜೊತೆ ಸಿಎಂ ಡಿಕೆಶಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಮುನ್ನ ನಿಮ್ಮ ಅನುಭವ ಮತ್ತು ಕಾರ್ಯಕ್ಷಮತೆ ತೋರಿಸಿ, ಆಡಳಿತಾತ್ಮಕವಾಗಿ ಟೀಮ್ ವರ್ಕ್ ಮಾಡಿ. ಕೇವಲ ಪೇಪರ್ ವರದಿ ನೀಡಿದರೆ ನಾನು ಕೇಳುವುದಿಲ್ಲ. ನನಗೆ ಫೀಲ್ಡ್ ರಿಪೋರ್ಟ್ ಮುಖ್ಯ. 1 ವಾರದಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿನ ಬರ ಸ್ಥಿತಿ ಬಗ್ಗೆ ವರದಿ ಕೊಡಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಸೂಚಿಸಿದ್ರು. ವಿಧಾನಸೌಧದಲ್ಲಿ ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯಿತು. ಇದೇ ವೇಳೆ ರಾಜ್ಯ ಸರ್ಕಾರ ಬರಪೀಡಿತ ತಾಲೂಕುಗಳ ಪಟ್ಟಿ ಸಿದ್ಧಪಡಿಸಿದೆ. ಮಳೆಯ ಪ್ರಮಾಣ, ಕುಡಿಯುವ ನೀರಿನ ಕೊರತೆ, ಬೆಳೆಯ ಕೊರತೆ ಸೇರಿ ತಾಲೂಕುಗಳ ಸ್ಥಿತಿಗತಿ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಯಿತು. ಶೀಘ್ರದಲ್ಲೇ ಬರಪೀಡಿತ ತಾಲೂಕುಗಳ ಘೋಷಣೆ ಮಾಡುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಹಿನ್ನೆಲೆ ಎಲ್ಲಾ ಮನೆಗೆ ತೆರಳಿ ರಾಜ್ಯದ 5 ಕೋಟಿ ಮತದಾರರಿಗೆ ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ವಾಸ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮಕ್ಕೆ ಸೋಮವಾರ ಚಾಲನೆ ಸಿಗಲಿದೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸಿಎಂ ಡಿಕೆ ಶಿವಕುಮಾರ್ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ.